ಓ ಟಚ್ ಡಿಸ್ಪ್ಲೇನಾ? ಆ ಟಚ್ ಮಾಡಿ ಬೇರೆ ಕಡೆ ಟಚ್ ಮಾಡಿದ್ರೆ ಆಗುತ್ತೆ ಅದು. ಹಾಂ ಹೌದು. ಹಂಗಾರೆ ಇಲ್ಲಿ ಟಚ್ ಮಾಡಿ ಇಲ್ಲಿ ಮಾಡಿದೆ ಆಲೆ ಇಲ್ಲ ಇಟ್ಕೋ ಕ್ಯಾಮ್ರಾ. ಹೋಯ್ತಾ ಇದ್ದೀನಿ ನಮ್ಮ ಮನೆ ರೋಡಲ್ಲಿ. 1-2 ಮಿನಿಟ್ಸ್ ನಮ್ಮ ಮನೆ ಊರೇ ರೀಚ್ ಆಗೋಯ್ತೀನಿ ಮನೆ ಬರೀ. ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ಈವ್ನಿಂಗ್. ಇವಾಗ ಆಲ್ರೆಡಿ ಟೈಮೇ ಆಗೋಗ್ಬಿಟ್ಟೈತೆ. ಬಟ್ ವ್ಲಾಗ್ನ ಡಿಸ್ಕಂಟಿನ್ಯೂ ಮಾಡಬಾರ್ದಂತ ಇವಾಗ ಎಷ್ಟು ಟೈಮ್? 5:43. ಇನ್ನೇನು 6 ಆಗಿ ಬಂತು. ಇವಾಗ ನಮ್ಮ ಅಕ್ಕ ವ್ಲಾಗೇ ಮಾಡಿಲ್ಲ ಅಂತ ನೆನೆಸಿದ್ರಲ್ಲ, ಆವಾಗ ವ್ಲಾಗ್ ಮಾಡ್ತಾ ಇರೋದು. ಎಲ್ಲಿ ನೋಡಿ ಹಾಯ್ ಮಾಡೋವ್ರಿಯೋ, ಹಾಯ್ ಮಾಡು. ಹಾಯ್ ಗಾಯ್ಸ್. ಅವನಿಲ್ಲ ಕ್ಯಾಮ್ರಾ. ಇದು ಸ್ವಲ್ಪ ಲ್ಯಾಪ್ಟಾಪು ರೆಡಿ ಮಾಡೋರೆ, ಅದಕ್ಕೋಸ್ಕರ ಬೆಳಿಗ್ಗೆಯಿಂದ ತುಂಬ ಬ್ಯುಸಿ ಇದ್ದೆ. ಇದೇನಿದು ಸ್ಟಿಕ್ಕರ್ ಇಟ್ಬಿಟ್ಟವ್ರು ಯಾರೋ 3. ಓ ಟಚ್ ಡಿಸ್ಪ್ಲೇನಾ? ಆ ಟಚ್ ಮಾಡಿ ಬೇರೆ ಕಡೆ ಟಚ್ ಮಾಡಿದ್ರೆ ಆಗುತ್ತೆ ಅದು. ಹಾಂ ಹೌದು. ಹಂಗಾರೆ ಇಲ್ಲಿ ಟಚ್ ಮಾಡಿ ಇಲ್ಲಿ ಮಾಡಿದೆ ಆಲೆ ಏನಾಗೈತೆ ಗೊತ್ತಿಲ್ಲ ಗೈಸ್. ಬಟ್ ಇದು ಮೇಡಮ್ದೇನೆ ಫಸ್ಟ್ ತೊಗೊಂಡಿದ್ದು. ಬೇಡ ಆದರೂ ಹೋಗಿ ತೊಗೊಂಡಿದ್ದು. ಬೇಡ ಅಂದ್ರಲ್ಲ, ಕಾಲೇಜಿಗೆ ಬೇಕು ಪ್ರಾಜೆಕ್ಟ್ ಎಲ್ಲ ಮಾಡಕ್ಕೆ ಅಂತ ತಗೊಂಡಿದ್ದು. ಈಗ ನನಗೆ ಬೇಕಲ್ಲ, ಹಿಂಗಾಗೋಗೈತಲ್ಲ. ಇದು ಎಲ್ಲ ಕರೆಕ್ಟ್ ಆಗಿ ಐತಲ್ಲ, ಡೌನ್ಲೋಡ್ ಮಾಡ್ತಾ ಇದೀನಲ್ಲ, ಸಾಫ್ಟ್ವೇರ್ ಹೊಸದು ಹಾಕಿದೀನಲ್ಲ. ಇದು 3 ಸ್ಟಿಕ್ಕರ್ ಇಟ್ಟಿರೋದು. ಸ್ಟಿಕ್ಕರ್ ನಾನು ಇದ್ರಲ್ಲೇ ಓಡಿಸಿಲ್ವಾ? ಇದ್ರಲ್ಲೇ ಯಾರಿಲ್ಲ, ಇವ್ರು ತಂದಿದ್ದು ಬ್ರ್ಯಾಂಡ್ ನ್ಯೂ. ಆಗ ಎಚ್ ಪಿ ನೋಡಿ ಗೈಸ್, ಪೂಜೆ ಎಲ್ಲ ಮಾಡಿ ಅದೇ ಎಚ್ ಪಿ ಬ್ರ್ಯಾಂಡ್ ನ್ಯೂ ಆಗಿ ತಂದಿದ್ದು. ಹೆಂಗೈತೆ ಪರ ಶಿಷ್ಯ. ನಾನು ಹಿಂಗೆಲ್ಲ ಆಗುತ್ತೆ ಅಂತ ಗೊತ್ತೇ ಇರ್ಲಿಲ್ಲ, ಅವಾಗ ನಾಲೆಜ್ ಇರ್ಲಿಲ್ಲ ಅಷ್ಟೊಂದು. ನಾನಿವಾಗ ಇದನ್ನ ನನಗೆ ಕಾಲೇಜ್ ಅಷ್ಟೊಂದು ಇವಾಗಿರೋಷ್ಟು ಬುದ್ಧಿ ಇದ್ದಿದ್ರೆ ಬ್ರ್ಯಾಂಡ್ ನ್ಯೂ ತಾತನೇ ಇರ್ಲಿಲ್ಲ. ನಾನು ಅದಕ್ಕೆ ಇದು ಎಷ್ಟು ದಿನ ವರ್ಕ್ ಆಯ್ತು. ನನಗೇನಿಲ್ಲ, ಮಾಮೂಲಿ ಪವರ್ ಪಾಯಿಂಟ್ಸ್ ಪ್ರಾಜೆಕ್ಟ್ ಮಾಡೋಕ್ಕೆ ವರ್ಕ್ ಆಯ್ತು. ಅದಕ್ಕೆ ಇವಾಗ ಮೈಕ್ರೋಸಾಫ್ಟ್ 365 ಇನ್ಸ್ಟಾಲ್ ಮಾಡಿದ್ದೀನಿ. ಎಲ್ಲ ಅದರಲ್ಲೇ ಇರುತ್ತೆ, ನೋಡು. ವರ್ಕ್ ಆಗಲಿಲ್ಲ ಅದಂಗೆ ನಿಮಗೆ ಲಿಂಕ್ ಬಂದಿದ್ಯಾ? ಏನು ಲಿಂಕು? ಆ ಲಿಂಕು ಇಲ್ಲ ಗೈಸ್. ನೋಡಿ ಶೆಡ್ಯೂಲು ತುಂಬ ಬ್ಯುಸಿ ಇದ್ರು ಬೆಳಗ್ಗೆಯಿಂದ. ಇವಾಗ 6 o'clock ವ್ಲಾಗ್ ಮಾಡ್ತಾ ಇದ್ದೀನಿ, ಯಾಕಂದರೆ ಬಿಡಬಾರ್ದು ಅಂತ. ಬಿಸಿ ಮಗು. ಇನ್ನೇನು ಬೆಳಗ್ಗೆಯಿಂದ ಫ್ರೀ ಇದ್ದ. ಎಷ್ಟು ಬಿಸಿ ಇದ್ದ ಅಂತ ಹೇಳಪ್ಪ ನಿಮ್ಮ ಅಣ್ಣ. ಅವನಿಗೂ ಗೊತ್ತು ಗೈಸ್. ಅವ್ನು ನೋಡಿ ಇವಾಗ ಬರಲ್ಲ. ಬರ ಇಲ್ಲಿ ಬತ್ತಿಯಾ ಏನು? ಪಾಪ ಜುಟ್ಟ ಕಿವಿ. ಬಾರ ಇಲ್ಲಿ ಗೈಸ್, ಅವ್ನು ಬರಲ್ಲ. ಸೊ ಇವಾಗ ಅವ್ರು ರೆಡಿ ಮಾಡ್ತಾವ್ರೆ, ಮಾಡಲಿ ಹೇಳಿರೋ. ನಾನು ಅದಕ್ಕೆ ಅವ್ರ ಹತ್ರ ಜಾಸ್ತಿ ಹೊತ್ತು ಮಾತಾಡೋಕ್ಕೆ ಹೋಗಲ್ಲ, ಇಲ್ಲಾಂದರೆ ನಮಗೆ ಏನಾದರೂ. ಮದರ್ ಇಂಡಿಯಾ ಏನು ಮಾಡ್ತಾವ್ರೆ? ವಾ, ಅಮ್ಮ ಇದು ಮಿಲ್ ಮಾಡಿಸ್ಬೇಕು ಅಂತ ಅಂದರು. ನೋಡಿ ಅವ್ನು ತಿನ್ನೋಕೆ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲೇ ಮಿಲ್ ಮಾಡ್ಸೋಕ್ಕೆ ಅಂತ ಹೇಳ್ಬಿಟ್ಟು ಹೋಗೋರೆ. ಅದು ಬೇರೆ ಮಿಲ್ ಮಾಡಿಸ್ಬೇಕು. ಬೆಳಿಗ್ಗೆಯಿಂದ ಏನೇನೋ ಕೆಲಸ ಅದು ಇದು ಮಾಡಿಕೊಂಡು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೇಕಿತ್ತು ಪ್ರೂಫಿಗೆ ನೋಡಿ 5:48 ಆದ್ರೂ ಬ್ಲಾಗ್ ಬಿಟ್ಟಿಲ್ಲ. ಇವಾಗ ಇನ್ನೇನು ಹಾಲು ಥರಕ್ಕೆ ಹೋಗಬೇಕು. ನೋಡಿ ಇವಾಗ ಒಬ್ರದ್ದು ಎಂಟ್ರಿ ಆಗುತ್ತೆ. ಬಾರಮ್ಮ. ಏನಮ್ಮ ಅದು? ನಮ್ಗಿಡೋದು ಅಲ್ಲ, ಗೊತ್ತು. ಹಾಂ, ವರ್ಕ್ ಆಯಿತು ಅನ್ಸುತ್ತೆ. ನಮ್ಮ ಅಕ್ಕ ಕರೀತಾರೆ ಅಂದರೆ ವರ್ಕ್ ಆಯಿತು. ಸ್ಮೂತಾಗಿ ವರ್ಕ್ ಆಯ್ತದ ಇದು ಒಲಿ? ನೀನು ಆಯ್ತು, ಅದನ್ನು ಕ್ಲೋಸ್ ಮಾಡ್ಬಿಟ್ಟು ನೀನೇ ಓಪನ್ ಮಾಡಿ ನೋಡು. ಏನೋ ಹಾಕಿದೆ 22 seconds ಬತ್ತೈತೆ. ಕ್ರೋಮ್ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ ನಿಂಗೆ ಫ್ರೆಂಡ್ಲಿ ಆಗಿರಲಿ ಅಂತ. ಓಯ್ ಅಷ್ಟೇ, ಅವನು ಸೆನ್ಸ್ ಇಲ್ಲ ಅವ್ನಿಗೆ ಇವಾಗ. ಓಕೆ, ಇದು ಮಾಡ್ತಾಯಿರು, ಹಾಲೆಲ್ಲ ತೊಗೊಂಬರ್ತೀನಿ. ಆಮೇಲೆ OTP ಬೇಕು ಅಂದರೆ ಒಂದೇ ನಿಮಿಷ. OTPನ ಒಂದು ಕೆಲಸ ಮಾಡಿ ಇದು ಕೊಟ್ಬಿಡು, ಅದು ನೀನು ಇಟ್ಕೋ. ಇದು ನಂದಲ್ಲ, ಕಂಪನಿದು. ಅದಕ್ಕೆ ಇದು ನನಗೆ ಕೊಟ್ಬಿಡು, ಯಾರು ನೀನು ಇಟ್ಕೋ, ಅಷ್ಟೇ ಮುಗೀತಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಗೈಸ್ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಫ್ಯಾಮಿಲಿ ಹೆಂಗೈತೆ. ಅದರಲ್ಲಿ ಯಾರವ್ರ ಕಂಡಿಡಿರಿಯಲ್ಲಿ ಮಧ್ಯೆ ನಿಂತವನೆಲ್ಲ ಟೋಪಿ. ನಾನೇ ಟೋಪಿ. ನೀನು ಮಾಡ್ತೀಯ ಬ್ಲಾಗ್ನ? ತಗೋ, ಹೇಳು ಹಾಯ್ ಗಾಯ್ಸ್ ಅಂತ. ಇರು, ಇಟ್ಕೋ ಕ್ಯಾಮ್ರಾ. ಹೇಳ ಮಿಯಾವನ್ನು ಒಲಿ. ಅವನೇನು ಹೇಳಲ್ಲ, ನೀವು ಹೇಳ್ಸಿ ಹೋಗ್ಬಿಟ್ಟು ಇವಾಗ ಹಾಲೆಲ್ಲ ತೊಗೊಂಬರ್ತೀನಿ. ಇರಿ ಈಚೆ ಈವ್ನಿಂಗ್ ಒಂದು ಸನ್ಸೆಟ್ ಒಂದು ಕ್ಲಿಪ್ಸ್ ತೊಗೊತೀನಿ. ಅವನು ಅದಕ್ಕೆ ಬರಲ್ಲ. ಅವನು ಆಡೋದು ಹಂಗೆ ಆಡ್ತಾನೆ. ಏನೋ ಅಯ್ಯೋ ಆಯ್ತು, ಅಲ್ಲೇ ಇರು.
ನಾನು ಹೋಗ್ಬಿಟ್ಟು ಎಲ್ಲಿ ಆಗ್ತಾ ಹೋಗ್ಬರ್ತೀನಿ. ಸ್ವಲ್ಪ ಮಿಲ್ ಮಾಡಿಸ್ಕೊಂಬರ್ಬೇಕು. ಮಮ್ಮಿ ಮಿಲ್ ಮಾಡಿಸ್ಕೊಂಬ ಅಂತ ಹೇಳ್ತಾರೆ. ಈಗ ನಾವು ಹೋಗ್ಬಿಟ್ಟು ಮಿಲ್ ಮಾಡಿಸ್ಕೊಂಬರ್ತೀವಿ. ನೀನ್ ಗೊತ್ತು ಬಿಸಿ ಪರ್ಸನ್ ಅಂತ, ಸ್ವಲ್ಪ ನಮಗೂ ಸ್ವಲ್ಪ ಟೈಮ್ ಕೊಡಿಲಿ. ನಾನೇನು ಬಿಸಿ ಅಂದೆ? ಬಿಸಿ ಅಲ್ವಾ, ಆಕ್ಯುಪೈಡ್. ಜಾಗ ಬಿಡಿ ಆಯ್ತು. ಇಲ್ಲೇ ಆಟಾಡಪ್ಪ ನೀನು ಚೆನ್ನಾಗಿ. ನಾನು ಹೋಗ್ಬಿಟ್ಟಿರೋ ಹಾಲು ತೊಗೊಂಬತ್ತೀನಿ 5 ನಿಮಿಷದಲ್ಲಿ. ಒಂದೇ ನಿಮಿಷ ನಾನು ಲಾಗೌಟ್ ಮಾಡೋ ಕೆಲಸ ಮಾಡ್ಬೇಕು. ಆಗಲೇ ಹೇಳು ಅಂದರೆ ಇಲ್ಲ ಅಂದ್ಬಿಟ್ಟು ಈಗ ಆಗಲೇ ಕೇಳದೆ ತಾನೆ ಏನು ಆ 22% ಐತೆ ಒಯ್ದು ಬಿಡೋದು. ಬಿಡು, ಅದೇನು ಆಗಿಲ್ಲ. ನೀನ್ ಕೇಳ್ದೆ ಅಲ್ವಾ ನಿನ್ಗೆ ಪವರ್ ಪಾಯಿಂಟ್ ಎಲ್ಲ ಬೇಕು ಅಂತ. ಇದು ಔಟ್ಲುಕ್ ಅಕೌಂಟ್ ಐತೆ. ಸರಿ, ಅದ್ರಲ್ಲಿ ಓಪನ್ ಆಗಬೇಕು. ಇದ್ರಲ್ಲಿ ಆಯ್ತದ ಗೊತ್ತು, ಅದ್ರಲ್ಲಿ ಓಪನ್ ಆಗುತ್ತೆ ಕಾಣಿಸೋನು. ಸರಿ ಆಯ್ತು, ಹಂಗೆ ಇರು. 5 ಮಿನಿಟ್ಸ್ ಹಾಲು ತೊಗೊಂಬರ್ತೀನಿ. ಮತ್ತೆ ಟೈಮ್ ಆದರೆ ಹೋಗ್ಬೇಕಾಗುತ್ತೆ. ಇನ್ನೂ ಮಿಲ್ ಮಾಡಿಸ್ಕೊಂಬರ್ಬೇಕು. ಸ್ವಿಮ್ಮಿಂಗ್ ವಾಕ್ ಹಾಲು ತರಗೆ ಹೋಗ್ತಾ ಇದ್ದೀನಿ. ನೀವು ಕ್ರಿಕೆಟಿಗೆ ಬರ್ತೀನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಬರಲೇ ಇಲ್ಲ. ಈಗ ಏನು ಇವನೇ ಶಾರುಖ್ ಖಾನು. ಇವ್ನು ನೋಡ್ಬಿಟ್ರೆ ಶಾರುಖ್ ಖಾನು ಹೀರೋನ ನೀನು ಅಲ್ಲ ಆಯ್ತು ನೋಡಲಿ. ಏನಂದರೆ UPS ಚೆನ್ನಾಗೈತೆ ನಮ್ಗೆ, ಅದು ಮೇಯ್ನ್ ಬೇಕಿದ್ದಿದ್ದು ಅದು. ಇವಾಗ ಅದು ಕಂಡೀಷನಲ್ಲಿ ಐತೆ. ಸೊ ಇವಾಗೇನು ಪ್ರಾಬ್ಲಮ್ ಇರೋಲ್ಲ ನಮಗೆಲ್ಲ ಹಿಡಿತು. ನಮಗೆ ತುಂಬ ಪ್ರಾಬ್ಲಮ್ ಆಗಿದ್ದಿದೆ ಆ UPSದು. ಸೊ ಇವಾಗ ಅದು ಸರಿ ಹೋಗೈತೆ. ಸೊ ನೋ ಟೆನ್ಷನ್ ಇವಾಗ. ಅದೊಂದು ಮೇನ್ ಬೇಕಿತ್ತು, ಅದು ರೆಡಿ ಆಗೈತೆ. ನಾನೆಲ್ಲ ಲೈಟ್ ಬರೋದೆಲ್ಲ ಆನ್ ಮಾಡೋಯ್ತಾ ಇದ್ದೀನಿ. ನಾನು ಸಾಲು ತೊಗೊಬಂದು ಇವಾಗ ಮಿಕ್ಸಿ ಅಂತ ಇದ್ದೀನಿ, ಮಿಲ್ ಮಾಡ್ಸೋಕೆ ಹೋಗ್ತಾ ಇದ್ದೀನಿ. ಮಾಡಿಸ್ಕೊಂಡು ಬರ್ತೀನಿ. ಒಂದು 5-10 ಲೇಟ್ ಆಗುತ್ತೆ ಬರೋ ಅಷ್ಟರಲ್ಲಿ. ಗಾಯ್ಸ್, ನಾನು ಮುಂಚೆ ಎಲ್ಲಿವರೆಗೂ ಬರೀವಿ ವಾಕಿಂಗ್ ಮಾಡೋಕ್ಕೆ ಅಂತ. ವಾಕಿಂಗ್ ಸೈಕ್ಲಿಂಗ್ ಮಾಡಿಬಿಟ್ಟು ಹೋಗಿದ್ದೆ ಇಲ್ಲಿವರೆಗೂ. ಅಲ್ಲಿಂದ ನಮ್ಮ ಮನೆ ಹತ್ರದಿಂದ ಬಂದು ಇಲ್ಲಿವರೆಗೂ ಎಲ್ಲ ಸೈಕ್ಲಿಂಗ್ ಎಲ್ಲ ಮುಗಿಸ್ಬಿಟ್ಟು ಹೋಗ್ತಿದೆ. ಬಟ್ ಇವಾಗ ಎದೊಳದೆ ಲೇಟು, ಸೊ ಅದಕ್ಕೋಸ್ಕರ ಬರೋಕ್ಕೆ ಹೋಗಲ್ಲ ಇವಾಗ. ಗೈಸ್ ಮುಗೀತು, ಮಾಡಿಸ್ಕೊಂಡಿದ್ದು ಎಲ್ಲ ಆಯಿತು. ಇವಾಗ ಹೋಯ್ತಾ ಇದ್ದೀನಿ ನಮ್ಮ ಮನೆ ರೋಡಲ್ಲಿ. 1-2 ಮಿನಿಟ್ಸ್ ನಮ್ಮ ಮನೆ ಊರೇ ರೀಚ್ ಆಗೋಯ್ತೀನಿ. ಮನೆ ಬರೀ 5 ಕಿಲೋಮೀಟರ್ ಅಷ್ಟೇ. ಎಲ್ಲ ಮಿಲ್ ಮಾಡಿಸ್ಕೊಂಡಿದ್ದಾಯಿತು. ಇವಾಗ ರಿಟರ್ನ್ ಬಂದೆ ಜಸ್ಟ್ ಮನೆಗೆ. ನೀರು ಕುಡಿತೀನಿ. ಯಾಕೋ ಬಿಕ್ಳಿಗೆ ಜಾಸ್ತಿ ಆಗ್ಬಿಟ್ಟಿದೆ. ಯಾರೋ ನೆನೆಸ್ಕೋದವ್ರು ಅನಿಸ್ತದೆ. ಯಾರು ನೆನೆಸ್ಕೋತಾ ಇರಲ್ಲ. ನೀನು ಸ್ವಲ್ಪ ನೀರು ಕೊಟ್ಬಿಟ್ಟು ಅಲ್ಲೇ 7 ಗಂಟೆ ಎಷ್ಟು ಅರ್ಧ ಗಂಟೆಲಿ ಮುಗಿಸ್ಕೊಂಡ್ಬಂದಿದ್ದೀನಿ ಕೆಲಸ. ನಾನು ಹೋಗ್ಬಿಟ್ಟು ಅಂಗಡಿ ಕ್ಲೋಸ್ ಮಾಡ್ಬಿಟ್ಟು ಬನ್ನಿ. ಒಂದು ನೋಡಿ ಹೆಂಗಾಡ್ತಾವನೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಸೈಲೆಂಟಾಗಿ ಕೂತ್ಕೊಂಬಿಟ್ಟ. ಇವಾಗ ಕ್ಯಾಮ್ರಾ ತೆಗಿತಿದ್ದಂಗೆ ನಾಟಕನ ಸ್ಟಾರ್ಟ್ ಮಾಡಿಬಿಡ್ತಾನೆ. RCB ಮ್ಯಾಚ್ ನಡೀತಾ ಇದೆ, ನೋಡ್ಕೊಂಡು ಕೂತಿದ್ದೆ ಇಷ್ಟೊತ್ತು. ಇವಾಗಲೇ ಬಂದು ನಾನು ಜಾಸ್ತಿ ಹೊತ್ತು ಏನಾಗಿಲ್ಲ ಬಂದು. ಇಲ್ಲಿ ಇವನು ಕೂತಿದ್ನಲ್ಲ ಅಂತ ಕೆಳಗಡೆ ಕೂತಿದ್ದೀನಿ. ಇಲ್ಲಾಂದರೆ ಹೋಗ್ಬಿಟ್ಟು ಅಲ್ಲ ಮಲಗಿದ್ದೀನಿ ಇಷ್ಟೊತ್ತಿಗೆ. ಗೈಸ್, ಇವಾಗ ಜಸ್ಟ್ ಊಟ ಎಲ್ಲ ಮುಗಿಸ್ಕೊಂಡ್ಬಂದೆ. ಸ್ವಲ್ಪ ಹೊತ್ತು ಕ್ರಿಕೆಟ್ ನೋಡಿದೆ, ಫಿಲಮ್ಗಳು ನೋಡಿದೆ ಬೇಜಾನು. ಇವಾಗ ಇನ್ನೇನು ಕೆಲಸ ಇಲ್ಲ, ಎಡಿಟಿಂಗ್ ಮಾಡಬೇಕು. ನನ್ನ ನೈಟು ನಂದು ಅದೊಂದು ನೈಟ್ ಹೊತ್ತಿರ್ತದೆ. ಸೊ ಜಲ್ದಿ ಎದ್ಬಿಟ್ಟು ನಾಳೆ ಶನಿವಾರ ಬೇರೆ ಅಂಗಡಿ ಹತ್ರ ಹೋಗಬೇಕು. ಸೊ ಅದಕ್ಕೆ ಇವಾಗ ಜಲ್ದಿ ಮಲ್ಗೋಣ ಅಂತ ಬಂದಿದ್ದೀನಿ. ಗೈಸ್, ಎಷ್ಟಾಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬೈ. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.